ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲೇ ಚನ್ನಗಿರಿ ಫಾಲ್ಸ್ ಹತ್ರ ಹೋಗೋಣ ಅಂತ ಬಂದೆ. ಏನಿದು ಅಂದರೆ ಹಿಂಗೆ ಬೇಜಾರಾಗ್ತಾಯಿತ್ತು. ಫ್ರೆಂಡ್ನ ಜೊತೇಲಿ ಕರ್ಕೊಂಡು ಯಾವುದಾದ್ರೂ ಒಂದು ಮಸ್ತಾಗಿರೋ ವ್ಯೂ ಹತ್ರ ಹೋಗೋಣ ಅಂತ ಬಂದ್ರಿ. ಎಲ್ಲಿ ಅಂದರೆ ಇದು ಬಂದು ಮೆಲೆಕೋಟೆ ಕ್ರಾಸಿಂದ ಒಳಗಡೆ ಬಂದರೆ ಮೆಲೆಕೋಟೆಯಿಂದ ಒಂದು 2 ಕಿಲೋಮೀಟರ್ಸ್ ಒಳಗಡೆ ಬರಬೇಕು. ಒಳಗಡೆ ಬಂದರೆ ಹಂಗೆ ಚಿಕ್ಕರಪ್ಪನಹಳ್ಳಿ ಬರುತ್ತೆ. ಚಿಕ್ಕರಪ್ಪನಹಳ್ಳಿ ತೋಪ್ ರೋಡಿಗೆ ಬಂದರೆ ನೀವು ಡೈರೆಕ್ಟಾಗಿ ಚನ್ನಗಿರಿ ಫಾಲ್ಸ್ ಹತ್ರ ಬರ್ತೀರಾ. ಆ ಫಾಲ್ಸ್ ಹತ್ರ ಹೋಗೋಣ ಅಂತ ಬಂದ್ರಿ. ನಾವು ಯಾವಾಗೇ ಬೇಜಾರಾದ್ರೂ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬರೋದು. ಬಂದು ಇಲ್ಲಿ ನೇಚರ್ನ ವ್ಯೂ ಮಾಡೋಣ ಅಂತ ಬಂದ್ರಿ. ಇವಾಗ ನವಿಲುಗಳ ಸೌಂಡು ಕೇಳಿಸ್ಕೊಳ್ಳಿ ಗೈಸ್, ಯಾವ ಥರ ಬರ್ತೈತಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ಏನಂದರೆ ಇಲ್ಲಿ ಬೇಜಾರಾದಾಗೆಲ್ಲ ಇಲ್ಲಿಗೆ ಬರ್ತೀರಿ, ಕುತ್ಕೊತೀರಿ, ಮಾತಾಡ್ತೀರಿ. ಯಾವಾಗಾದರೂ ನೀವು ನಂದಿ ಹಿಲ್ಸಿಗೆಲ್ಲ ಬರ್ತೀರಲ್ಲ, ಬಂದವಾಗ ಇಲ್ಲಿಗೆ ಬನ್ನಿ, ವ್ಯೂ ವಿಸಿಟ್ ಮಾಡಿರಿ. ನೀವು ಬರೀ ನಂದಿ ಹಿಲ್ಸ್ನ ಬಂದು ಮೇಲ್ಗಡೆಯಿಂದ ಕೆಳಗಡೆ ನೋಡ್ಬಿಟ್ಟು ಹೊರಟೋಗ್ತೀರಾ. ಇಲ್ಲಿಗೆ ಬನ್ನಿ, ಫಾಲ್ಸ್ ಎಲ್ಲ ಐತೆ, ನೋಡಿದ್ರೆ ನೀವೇ ಸೈಕ್ ಆಗಿಬಿಡ್ತೀರ. ಆ ಥರ ಐತೆ ಪ್ಲೇಸು. ಒಂದು ಸತಿ ವಿಸಿಟ್ ಮಾಡಿರಿ. ಲೊಕೇಶನೆಲ್ಲ ನಾವು ಇದು ಮಾಡ್ತೀನಿ, ನೋಡಿರಿ ಬಂದು. ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿರುತ್ತೆ ಗೈಸ್. ಹೆಂಗಿರುತ್ತೆ ಅಂತ ಕೇಳ್ರಿ. ಅದೇ ಊರವನೇ ಇವನು. ಸಿಟಿಯಲ್ಲಿದ್ದರೆ ಏನೋ ಗೊತ್ತಾಗಲ್ಲ ಗೈಸ್. ಹಳ್ಳಿ ಕಡೆ ಬರಬೇಕು. ಹಳ್ಳಿ ಕಡೆ ಬಂದ್ರೇ ಈ ಥರ ನೇಚರೆಲ್ಲ ನೀವು ಅನುಭವಿಸೋಕ್ಕಾಗೋದು. ಸಿಟಿಯಲ್ಲಿದ್ದರೆ ಬರೀ ಆ ಹೊಗೆ ಅದು ಇದು ವೇಸ್ಟ್ ಗೈಸ್. ಅದೆಲ್ಲ ಬರಬೇಕು, ಬಂದು ಇಲ್ಲೆಲ್ಲ ನೋಡಬೇಕು ಯಾವ ಥರ ಇರುತ್ತೆ ಪ್ಲೇಸ್. ಗೊತ್ತಾ ಗೈಸ್, ಇಲ್ಲಿ ಬರೀ ನೀವು ಇಲ್ಲಿ ಕೆರೆನೇ ನೋಡಿರಿ ಕೆಳಗಡೆ ಇರೋದು ಯಾವ ಥರ ಐತಂದರೆ. ಬಟ್ ಇವಾಗ ಅಲ್ಲಿ ಮೇಲ್ಗಡೆ ಇರೋದು. ಬಟ್ ಅಲ್ಲಿ ಗಂಟ ಹೋಗೋಕ್ಕಾಗಲ್ಲ. ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 2 ಅವರ್ಸ್ ಬೇಕು. ನಾವಿವಾಗ ಸಾಯಂಕಾಲ 5:45 ಬಂದಿದ್ದೀವಿ. ಯಾವಾಗ ಅಲ್ಲಿ ಗಂಟ ಹೋಗೋದು? ಬನ್ನಿ, ಒಂದು ಅರ್ಧ ದಾರಿ ಗಂಟ ಆದರೂ ಹೋಗೋಣ. ಬಂದು ನೇಚರ್ನ ಸ್ವಲ್ಪ ನೋಡ್ಕೊಂಡು ಬರೋಣ ಯಾವ ಥರ ಇರುತ್ತೆ. ಇಲ್ಲೆಲ್ಲ ಬಂದು ಆಲ್ರೆಡಿ ಎಷ್ಟೊಂದು ಜನ ಮೀನೆಲ್ಲ ಹಿಡಿತಾ ಇದ್ದಾರೆ. ಬಟ್ ಇಲ್ಲಿ ನೋಡಿರಿ, ಬಂದಿದ್ದಾರೆ ಎಷ್ಟೊಂದು ಜನ. ಬಂದು ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಾರೆ ಗೈಸ್. ಇಲ್ಲಿ ನೋಡೋಣ ಬನ್ನಿ. ಯಾವುದೋ ಒಂದು ಬ್ಯಾಚ್ ಬಂದಲ್ಲಿ ಕೂತ್ಕೊಂಡೈತೆ, ಅವ್ರ ಹತ್ರನೇ ಹೋಗಿ ಕೇಳೋಣ ಎಲ್ಲಿಂದ ಬಂದಿರೋದು ಏನು ಅಂತ. ನವಿಲು ಸೌಂಡ್ ಕೇಳಿಸ್ಕೊಳ್ರಿ ಯಾವ ಥರ ಐತೆ. ಏನಂದರೆ ಗೈಸ್, ಜಾಗ ಮಾತ್ರ ಚೆನ್ನಾಗೈತೆ. ಲೈವ್ಗೆ ಬರೋಣ ಅಂದ್ಕೊಂಡೆ, ಬಟ್ ಲೈವಲ್ಲಿ ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ. ಮೇಲ್ಗಡೆಗೆ ಹೋಗ್ಬಿಟ್ಟು ಅಲ್ಲೇ ನಾವು ನೋಡ್ಬೇಕೇನಾದರೂ ನೋಡ್ಬೇಕಂದ್ರೆ ಅಲ್ಲಿ ಗಂಟ ಇವಾಗ ಹೋಗೋಣ. ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಸಿಟಿಯಲ್ಲಿದ್ದರೆ ಬರೀ ಅದು ಇದು ಅಷ್ಟೇ ಗೈಸ್. ಅಲ್ಲಿ ಕಡೆ ಬರಬೇಕು. ಜಾಗ ನೋಡ್ರಿ ನೀವೇ, ಬ್ಯಾಕಲ್ಲಿ ಯಾವ ಥರ ಕಾಣಿಸ್ತೈತಂದರೆ ಸೈಕಾಗೈತೆ. ಫಸ್ಟ್ ನಂಬರ್ ಅಂದ್ಕೊಳ್ರಿ ಇಲ್ಲೆಲ್ಲ. ಏನಂದರೆ ನೋಡ್ರಿ, ಇಲ್ಲಿ ಅಲ್ಲಿ ಗಂಟ ಇವಾಗ ಹೋಗೋಕ್ಕಾಗಲ್ಲ. ಬಟ್ ಒಂದು ಅರ್ಧ ತೋರಿಸ್ತೀರಿ, ಬನ್ನಿ ನೋಡ್ಕೊಂಡು ಬರೋಣ. ಒಂದಷ್ಟು ಸ್ವಲ್ಪ ಮೇಲ್ಗಡೆ ಗಂಟ ಹೋಗಿ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಸತಿ ನಿಮ್ಮ ಸಪೋರ್ಟ್ ಚೆನ್ನಾಗಿತ್ತು ಅಂದರೆ ಮೇಲ್ಗಡೆ ಗಂಟನೇ ಹೋಗ್ತೀನಿ. ಅಲ್ಲಿ ಗಂಟ ಹೋಗ್ಬೇಕಂದ್ರೆ ಕಷ್ಟ ಗೈಸ್. ಬಟ್ ನೀವೆಲ್ಲ ಬಂದರೆ ಇಲ್ಲಿ ಕೆಳಗಡೆಯಿಂದನೇ ನೀವು ನೇಚರ್ನ ಫುಲ್ ಇದು ಮಾಡ್ಬೋದು. ಅಲ್ಲಿಂದ ಇಲ್ಲಿ ಗಂಟ ನಡ್ಕೊಂಡು ಬಂದಿರೋದಕ್ಕೆ ಸುಸ್ತಾಗೋಯ್ತು. ಬಂದರೆ ನೀವು ಬೆಳಗಿನ ಜಾವನೇ ಬರಬೇಕು. ಮಧ್ಯಾಹ್ನ ಎಲ್ಲ ಬಂದು ನಾನು ಬೆಟ್ಟ ಹಾಕ್ತೀನಿ ಅಂದರೆ ಆಗಲ್ಲ, ತುಂಬ ಕಷ್ಟ. ಆವಾಗಲೇ ಸುಸ್ತಾಗ್ತಿದೆ ಗೈಸ್. ಬೆಳಿಗ್ಗೆ ಊಟ ಮಾಡಿರೋ ದಿನ ಮಧ್ಯಾಹ್ನನೂ ತಿಂದಿಲ್ಲ. ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ನಮ್ಮ ಹುಡುಗ ಹೋಗೋಣ ಅಂತ ಬಂದೆ. ನೋಡಿ ಗೈಸ್, ಇದೆ ಅದು ಬಂದು ಇದೆ ಚನ್ನಗಿರಿ ಫಾಲ್ಸ್ ಅಂದರೆ. ಅಲ್ಲಿ ನೋಡೋಣ ಬನ್ನಿ ಯಾವ ಥರ ಐತೆ ಅಂದರೆ ಪ್ಲೇಸ್ ಮಾತ್ರ ನಾವೇನು ಮಾತಾಡೋಕ್ಕೆ ಆಗಲ್ಲ. ಆ ಥರ ಐತೆ ಪ್ಲೇಸ್ ಗೈಸ್. ಇಲ್ಲಿ ಮೇಲ್ಗಡೆಯಿಂದ ಆ ಥರ ನೀರು ಹರಿಯುತ್ತೆ ಅಲ್ಲಿ. ಇವಾಗ ಅಲ್ಲಿ ಗಂಟ ಹೋಗೋಕ್ಕಾಗಲ್ಲ. ಇಲ್ಲೇ ಬ್ಯಾಕ್ಗ್ರೌಂಡಲ್ಲೇ ತೋರಿಸ್ತೀನಿ, ನೀವೇ ನೋಡಿರಿ ಯಾವ ಥರ ಐತಂತ. ನೋಡ್ರಿ ಆ ಜಾಗದಲ್ಲಿ ನೀರು ಹರಿಯೋದು. ಆ ಜಾಗದಲ್ಲಿ ಯಾವ ಥರ ಸೈಕಾಗಿರುತ್ತೆ ಅಂದರೆ ಗೈಸ್, ಪ್ಲೇಸ್ ಮಾತ್ರ ನಾವು ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಬನ್ನಿ ಯಾವಾಗಾದರೂ ನೋಡಿರಿ. ಬ್ಯಾಗಲ್ಲಿ ಯಾವ ಥರ ವ್ಯೂ ಸಿಗುತ್ತೆ ಅಂದರೆ ನಿಮಗೆ ಸೀರಿಯಸ್ಲಿ ಪ್ಲೇಸ್ ಮಾತ್ರ ನಾವೇನು ಮಾತಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ.
ನಿಮ್ಗೆ ಇಲ್ಲಿಂದನೇ ಒಂದು ವ್ಯೂ ತೋರಿಸ್ತೀನಿ ಬರ್ರಿ ನಿಮಗೆ. ನೋಡಿ ಗೈಸ್ ಯಾವ ಥರ ಐತೆ ವ್ಯೂ ಅಂದರೆ ಕ್ರೇಜಿ ಅಂದ್ಕೊಳ್ರಿ. ಬ್ಯಾಕಲ್ಲೇ ನೋಡ್ರಿ ಸಾಕು. ನೀವು ಇಲ್ಲಿಗೆ ಬಂದರೆ ಇದೇ ಫಾಲ್ಸು. ನೀವು ಅಲ್ಲಿಗೆ ಎಕ್ಕಬೇಕಂದ್ರೆ ನೋಡ್ರಿ ಅಲ್ಲಿಗೆ ಹೋಗ್ಬೇಕು. ಆ ಜಾಗದಲ್ಲಿ ನೀರು ಹರಿಯುತ್ತೆ. ಆ ನೀರು ಹರಿಯೋದ್ರ ಹಿಂದೆನೇ ಹೋದರೆ ನೀವು ಡೈರೆಕ್ಟಾಗಿ ಮೇಲ್ಗಡೆ ಗಂಟ ಹೋಗ್ಬೋದು. ಮೇಲ್ಗಡೆಗೆ ಹೋದರೆ ಗೈಸ್ ಕ್ರೇಜಿಯಾಗಿರುತ್ತೆ. ಆಲ್ರೆಡಿ ನಾನೊಂದು 1 year ಬ್ಯಾಕ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದ್ರಲ್ಲಿ ನೋಡಿರಿ, ಅದರಲ್ಲೂ ಫುಲ್ ಹೋಗೋಕ್ಕಾಗಿಲ್ಲ, ಒಂದು 3/4 ಭಾಗ ಹೋಗಿದ್ದೀನಿ. ಜಾಗ ಮಾತ್ರ ಚೆನ್ನಾಗೈತೆ. ನೀವು ಯಾವಾಗಾದರೂ ಒಂದು ಸತಿ ಬಂದವಾಗ ಇಲ್ಲಿಗೆ ವಿಸಿಟ್ ಮಾಡಿರಿ. ಬರೀ ನಂದಿ ಹಿಲ್ಸ್ ಅಂದರೆ ಒಂದು ಪ್ಲೇಸ್ನ ನೋಡೋ ಥರ ಇರಬಾರ್ದು ಗೈಸ್. ಜಾಸ್ತಿ 100-200 ಕಿಲೋಮೀಟರ್ ಇಲ್ಲ. ಅಲ್ಲಿಂದ ಜಸ್ಟ್ ನಂದಿ ಹಿಲ್ಸಿಂದ 10 ಕಿಲೋಮೀಟರ್ ಐತೆ ಅಷ್ಟೇ. ಟ್ರಕ್ಕಿಂಗ್ ಮಾಡೋರಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಇದು. ನೀವು ಒಂದು ಸತಿ ಬಂದರೆ ನೀವೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡ್ತೀರಾ ಇಲ್ಲಿಗೆ ಬರ್ರಿ ನೋಡ್ಕೊಂಡು ಹೋಗ್ರಿ ಅಂತ. ಅಷ್ಟು ಚೆನ್ನಾಗೈತೆ ಮೇಲ್ಗಡೆ ಹೋದ್ರೆ. ಬಂದು ಇಲ್ಲೇ ಅಡುಗೆ ಮಾಡ್ಕೊಳ್ಬೋದು. ಇಲ್ಲೇ ಎಷ್ಟೊಂದು ಜನ ಅಡುಗೆ ಮಾಡ್ಕೊಂಡು ತಿನ್ಕೊತಾರೆ. ಇಲ್ಲಾಂದರೆ ಮೇಲ್ಗಡೆ ಫಿಲ್ಟರ್ ವಾಟರ್ ಕುಡ್ದಂಗೆ ಇರುತ್ತೆ ಗೈಸ್. ಅಷ್ಟು ಸ್ವೀಟಾಗಿರುತ್ತೆ ನೀರು. ಇನ್ನೊಂದು ಅದ್ರ ಪಕ್ಕದಲ್ಲಿ ಅಲ್ಲೊಂದು ಬೆಟ್ಟ ಐತೆ. ಅಲ್ಲಿ ಬೆಟ್ಟದ ಮೇಲೆ ಒಂದು ಬಾವಿ ಐತೆ. ಅಲ್ಲಿ ಮುನ್ಗಿದ್ರೆ ಅದೆಲ್ಲೋ 7 ಕಡೆ ಎದ್ದೊಳ್ತಾರಂತೆ. ಅದೇನಂತ ನನಗೂ ಅಷ್ಟೊಂದು ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ನ ಕೇಳೋಣ ಬನ್ನಿ ಅದು ಎಲ್ಲಿ ಅಂತ. ಹೇಳ್ತಾನೆ ನೋಡಿ ಮಚ್ಚ, ಅದು ಎಲ್ಲಿ? ಅಲ್ಲಿ ಕಾಯಿನ ಹಾಕಿದ್ರೆ ಕಾಶಿಯಲ್ಲಿ ಕಾಯಿನ್ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕಾಯಿನ್ ಹಾಕಿದ್ರೆ ಕಾಶಿಯಲ್ಲಿ ಅದು ಕಾಯಿನ್ ಸಿಗುತ್ತಂತೆ. ಅದು ಹೆಂಗೆ ಅಂತ ಇದು ಗೈಸ್, ಅದು ಪೂರ್ವಿಕರು ಅವಾಗಿಂದ ಹೇಳ್ಕೊಂಡು ಬಂದಿರೋದದು. ಬನ್ನಿ ಯಾವತ್ತಾದರೂ ನೋಡ್ರಿ. ಜಾಗ ಮಾತ್ರ ಮಾತಾಡೋಂಗಿಲ್ಲ, ಆ ಥರ ಐತೆ. ನಿಮ್ಗೆ ಅಷ್ಟು ದೊಡ್ಡ ಬೆಟ್ಟ ಎಕ್ಕೋಕ್ಕಾಗಲ್ಲ ಅಂದರೆ ಚಿಕ್ಕ ಚಿಕ್ಕ ಬೆಟ್ಟಗಳೂ ಬೇಜಾನೈತೆ. ಇಲ್ಲಿ ಫುಲ್ಲು ಬೆಟ್ಟನೇ. ಬಟ್ ಜಾಗ ಮಾತ್ರ ಮಾತಾಡೋಂಗಿಲ್ಲ ಗೈಸ್, ಅಷ್ಟು ಸಕ್ಕತ್ತಾಗೈತೆ. ಯಾಕಂದರೆ ನಮಗೆ ಬೇಜಾರಾಗಿಲ್ಲ. ಇಷ್ಟು ವರ್ಷದಿಂದ ಬರ್ತಾನೆ ಇದ್ದೀರಿ. ಬಟ್ ಆ ಬೆಟ್ಟದ ಬಗ್ಗೆ ನಾನು ಅಷ್ಟೊಂದು ತಿಳ್ಕೊಂಡಿದ್ದಿಲ್ಲ. ಅವನೇ ಹೇಳಿದ್ನಲ್ವ, ಇಲ್ಲಿ ಕಾಯಿನ್ ಹಾಕಿದ್ರೆ ಕಾಶಿಯಲ್ಲಿ ಸಿಗುತ್ತಂತೆ ಕಾಯಿನ್. ಅದು ನಮ್ಮ ಕಾಯಿನೇ ಅಂತ ಸಿಗಲ್ಲ. ಈ ಥರ 7 ಜಾಗದಲ್ಲಿ ಐತಂತೆ. ಏನು 7 ದೆಮ್ಮೆ ಅಂತ ಹೇಳ್ತಾರಂತೆ. ಬಟ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಐ ಕಾಂಟ್ ಬಿಲೀವ್ ದಟ್. ಅದು ಆಗಿನ ಕಾಲದಿಂದ ನಾವು ನಂಬಲ್ಲ. ಬಟ್ ಪೂರ್ವಿಕರು ಆವಾಗಿನ ಕಾಲದಿಂದ ಹೇಳ್ಕೊಂಡು ಬಂದಿರೋದದು. ಪೂರ್ವಿಕರು ಹೇಳೋರಂದರೆ ಅದೆಲ್ಲ ಸತ್ಯನೇ. ಈಗಿನ ಜನ್ರೇಷನಲ್ಲೆಲ್ಲ ಹೇಳಿದ್ರೆ ಅದನ್ನು ಯಾರೂ ನಂಬಲ್ಲ. ಬಟ್ ಆಗಿನ ಕಾಲದಿಂದ ಪೂರ್ವಿಕರು ಹೇಳ್ಕೊಂಡು ಬಂದಿರೋದದು. ಸೊ ನಂಬಲೇಬೇಕು. ಏನೋ ಹೇಳ್ತಾರಲ್ಲ, ಈಗಿನ ಜನ್ರೇಷನಲ್ಲಿ ಯಾರು ಹೇಳಿದ್ರು ನಂಬಲ್ಲ. ಪೂರ್ವಿಕರು ಹೇಳೋ ಮತ್ತು ಅವಾಗಿಂದ ಹಂಗೆ. ಪೂರ್ವಿಕರು ಹೇಳೋರಂದರೆ ಅದು ಸತ್ಯನೇ. ಸೀರಿಯಸ್ಲಿ ಗೈಸ್, ಏನಂದರೆ ಸಿಟಿಯಲ್ಲಿದ್ದರೆ ನಮಗೆ ಇಷ್ಟೊಂದೆಲ್ಲ ಮಜಾ ಸಿಗಲ್ಲ. ಯಾವಾಗ ನೋಡು ಅದೇ ಟ್ರಾಫಿಕ್ಕು, ಅದೇ ಆರನ್ ಸೌಂಡು, ಅದೇ ಪೊಲ್ಯೂಷನ್. ಇಲ್ಲ ಆಮೇಲೆ ಅದೇ ಪೊಲೀಸವ್ರು ಎಲ್ಲಿ ಹಿಡಿದ್ರು ಎಲ್ಲ ಕಡೆನೂ ಪೊಲೀಸವ್ರು ಹಿಡಿತಾರೆ. ಹಳ್ಳಿ ಕಡೆ ಬಂದ್ಬಿಟ್ಟು ಒಂದು ಕಡೆ ಪೊಲೀಸವ್ರು ಹಿಡಿತಾರೆ. ನಾನು ನೋಡೋಣ. ನೀವು ಹೆಲ್ಮೆಟ್ ಹಾಕಿದ್ರೂ ಹಿಡಿಯೋಲ್ಲ, ಹೆಲ್ಮೆಟ್ ಹಾಕಿಲ್ಲ ಅಂದರೂ ಹಿಡಿಯೋಲ್ಲ. ಬಟ್ ಸೇಫ್ಲಿ ಹೆಲ್ಮೆಟ್ ಹಾಕ್ಲೇಬೇಕು ಎಲ್ಲರೂ. ಯಾಕಂದರೆ ಪೊಲೀಸವ್ರು ಹಿಡಿಯೋದ್ರಲ್ಲಿ ಏನು ತಪ್ಪಿಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂದರೆ ಹಿಡಿಲೇಬೇಕು. ಅವ್ರಿಗೇನು ಹಿಡಿಲೇಬೇಕು ಅಂತೇನಿಲ್ಲ. ಪೊಲೀಸವ್ರು ಎಲ್ಲ ಕೆಟ್ಟವ್ರು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಒಬ್ಬೊಬ್ರು ಒಳ್ಳೆಯವ್ರು ಇರ್ತಾರೆ. ನಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾರೆ. ಏನಂದರೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಸಡನ್ನಾಗಿ ನಮ್ಗೆ ಆಕ್ಸಿಡೆಂಟ್ ಆಯಿತು ಅಂದ್ಕೊಳ್ರಿ, ನಮ್ಗೇನಾದರೂ ಹೆಚ್ಚು ಕಮ್ಮಿ ಆಯಿತಾ. ಸೊ ಹೆಲ್ಮೆಟ್ ಹಾಕ್ಲಿ, ಬಿ ಸೇಫ್ ಅಷ್ಟೇ. ಹೆಲ್ಮೆಟ್ ಹಾಕ್ಲೇಬೇಕು ಗೈಸ್. ನೋಡಿರಿ ವ್ಯೂ ಯಾವ ಥರ ಐತಂತ ಇಲ್ಲಿ ಬ್ಯಾಗ್. ಇವನೇ ನನ್ನ ಫ್ರೆಂಡು. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಮಚ್ಚ ನಮ್ಮ ಆಡಿಯನ್ಸ್ಗೆ? ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವ್ಯೂ ಎಲ್ಲ ಎಂಜಾಯ್ ಮಾಡಿರಿ ಅಷ್ಟೇ ಗೈಸ್. ವ್ಯೂನ ಎಂಜಾಯ್ ಮಾಡಿ. ಇದೇ ಥರ ನೆಕ್ಸ್ಟು ಬ್ಲಾಗ್ ಮಾಡ್ತಾಯಿರ್ತೀನಿ. ನನಗೆ ಇನ್ನೊಂದು ಏನಂದರೆ ಗೈಸ್, ನಾನು 2 yearsಯಿಂದ ಅನ್ಕೊತಾ ಇದ್ದೀನಿ ಬ್ಲಾಗ್ ಆಗಬೇಕು. ಬಟ್ ಭಯ, ಒಳಗಡೆನೇ ಭಯ. ಸಪೋರ್ಟ್ ಮಾಡ್ತಾರಾ ಇಲ್ಲಾಂದರೆ ಅದನ್ನೇ ಇಟ್ಕೊಂಡು ಟ್ರೋಲ್ ಮಾಡ್ತಾರಾ, ಇದು ಜಾಸ್ತಿ ಭಯ ಗೈಸ್. ಟ್ರೋಲ್ ಮಾಡಿಬಿಟ್ರೆ ಹೇಳ್ಬೇಕಾ ಟ್ರೋಲರ್ಸ್ಗೆ? ಅಂದರೆ ಏನಾದರೂ ತಪ್ಪಾಗಿ ಮಾಡಿದ್ರೇ ಅವರನ್ನು ಟ್ರೋಲ್ ಮಾಡೋದು ಅಂತ. ಆಮೇಲೆ ನಾನೇ ಮೋಟಿವೇಶನ್ ಕೊಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ಇನ್ನೊಂದೇನೆಂದರೆ, ಆ ಥರ ಮೋಟಿವೇಶನ್ ಕೊಟ್ಕೊಂಡು ಹೋಗೂ ನನಗೆ ಭಯ ಆಯಿತು. ನನಗೆ ಯಾವಾಗ ನಾನು ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ಅದು ಒಂದು ಹುಡುಗಿಯಿಂದ ಗೈಸ್. ಸೀರಿಯಸ್ಲಿ ಒಂದು ಹುಡುಗಿಯಿಂದ ನಾನು ಇವಾಗ ಬ್ಲಾಗ್ ಮಾಡ್ತಾಯಿರೋದು. ಅವಳು ನನ್ನ ಜೊತೇಲಿಲ್ಲ, ಬಟ್ ಸ್ಟಿಲ್ ಅವಳು ಈ ವಿಡಿಯೋ ನೋಡ್ತಾಳೆ ನನಗೆ ಗೊತ್ತು.
ಹುಡುಗಿಯಿಂದ ಜಾಸ್ತಿ ಸಫರ್ ಆಗಿದ್ದೀನಿ ಗೈಸ್. ನೇಚರ್ನ ಎಂಜಾಯ್ ಮಾಡೋಣ ಬನ್ನಿ, ಇವಾಗ ಅದನ್ನು ಬಿಟ್ರಿ. ಬಟ್ ಆ ಹುಡುಗಿಯಿಂದ ನಾನು ಬರ್ತೀನಿ ಗೈಸ್. ಇವತ್ತಲ್ಲ ನಾಳೆ ನನ್ನ ಡೇ ಏನಂತ ನಾನು ತೋರಿಸ್ತೀನಿ. ಇವಾಗ ವೀಡಿಯೋ ಕಂಟೆಂಟ್ ಚೆನ್ನಾಗಿ ಬಂದಿಲ್ಲ ಅಂದರೂ ಮುಂದೆ ನಿಮ್ಮ ಸಪೋರ್ಟ್ ಮಾಡ್ತಾಯಿದ್ರೆ ಇದೇ ಥರ ವೀಡಿಯೋಸುಗಳು ನೆಕ್ಸ್ಟು ಆರ್ ಕಂಟೆಂಟ್ ಮಾಡ್ತೀನಿ. ನೈಟ್ ಟೈಮಲ್ಲಿ ಗೋಸ್ಟ್ ಹಂಟಿಂಗ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇದೇ ಥರ ನಮಗೆ ಚೆನ್ನಾಗಿತ್ತು ಅಂದರೆ ನೆಕ್ಸ್ಟು ಆರ್ ಕಂಟೆಂಟ್ ಮಾಡ್ತೀನಿ. ಇಲ್ಲಿ ಮೀನೆಲ್ಲ ಹಿಡಿಯೋಕ್ಕೆ ಬಂದಿದ್ದಾರೆ ನೋಡಿ. ಈಗ ಅಲ್ಲಿಗೆ ಹೋಗೋಣ ಬನ್ನಿ. ಇವಾಗ ಇಲ್ಲಿ ಯಾರೋ ಬಂದು ಆಲ್ರೆಡಿ ನೇಚರ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಅವ್ರನ್ನ ಕೇಳೋಣ ಯಾವ ಥರ ಐತೆ ಏನು ಅಂತ. ಬಂದು ಮಾತಾಡೋಣ ಬನ್ನಿ. ಏನು ಮಾತಾಡ್ತಾರೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಹೋಗಿ ಮಾತಾಡೋಣ. ಏನಂದರೆ ಗೈಸ್ ಇಲ್ಲೆಲ್ಲ ನೇಚರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಚೆನ್ನಾಗೈತೆ, ಬಂದು ವಿಸಿಟ್ ಮಾಡಿರಿ. ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಆವಾಗಲೇ ಸುಸ್ತಾಗೋಯ್ತು ಗೈಸ್ ನನಗೆ, ಇಷ್ಟಕ್ಕೆ ಸಾಕಾಗೋಯ್ತು. ಅಲ್ಲಿ ಬಂದಿದ್ದಾರೆ 4 ಮೆಂಬರ್ಸ್ ಇದ್ದಾರೆ. ಹೋಗಿ ಕೇಳೋಣ ಯಾವ ಥರ ಐತೆ, ಅವ್ರು ಎಲ್ಲಿಂದ ಬಂದಿರೋದು ಈ ಥರ ಕೇಳೋಣ, ಗೊತ್ತಾಗಲಿ. ನೋಡೋಣ ಅವ್ರಿಗೆ ಯಾವ ಥರ ಅನ್ನಿಸ್ತೈತೆ ಇಲ್ಲಿರೋ ನೇಚರ್ ಅಂತ. ಹೋಗಿ ಮಾತಾಡ್ಸೋಣ. ಯಾವ ಲ್ಯಾಂಗ್ವೇಜು ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರುತ್ತೋ ನಾವು ಅದೇ ಲ್ಯಾಂಗ್ವೇಜ್ನೇ ಮಾತಾಡೋಣ. ನೋಡೋಣ ಬನ್ನಿ, ಕೇಳೋಣ ಯಾವ ಥರ ಐತೆ ಇಲ್ಲಿ ಪ್ಲೇಸು ಅಂತ. भैया आप किधर से? राजस्थान। कैसा लगा भैया प्लेस? बहुत अच्छा। आप हमारा ऑडियंस को क्या बोलना चाहते हैं आप? वेरी गुड। ऑडियंस को ब्लॉग करो। आप अभी रोज फोर्ट है कन्नड़ में। कन्नड़ में मैं बोलता ತುಂಬಾ कन्नड़ में ತುಂಬಾ ಚೆನ್ನಾಗಿದೆ बोलो ತುಂಬಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ। तुम्हारा लैंग्वेज में तुम क्या बोलना चाहता है? बहुत अच्छा। बहुत अच्छा है प्लेस। मजा मचो। ಮಜಾ ಮಚ್ಚಾ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾ। ಯಾವ ಥರ ಇದೆ ಪ್ಲೇಸು? ನೀವು ಎಲ್ಲಿಂದ ಬಂದಿರೋದು? ಚೆನ್ನಾಗಿದೆ ಪರ್ಫೆಕ್ಟ್ ಜಾಗ ಬಂದು ಚೆನ್ನಾಗಿದೆ. ಅವ್ರು ಬಂದು ರಾಜಸ್ಥಾನದವರು. ವಿಡಿಯೋ ಬ್ಲಾಗ್ ಕರೋ। ಓಕೆ, ಬೈ ಬೈ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.